ಅದು ಬಹಳ ಸುಂದರವಾದ ಹಳ್ಳಿಯಾಗಿತ್ತು. ಆ ಹಳ್ಳಿಯ ಹೆಸರು ಬೇರ್ನಗರ್. ಇಲ್ಲಿ ಎಲ್ಲರೂ ಬಹಳ ಸಂತೋಷದಿಂದ ಬದುಕುತ್ತಿದ್ದರು. ಹಳ್ಳಿಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆದಿತ್ತು. ಅಷ್ಟರಲ್ಲಿ ಅಮೆರಿಕದಿಂದ ಬಂದ ಕುಟುಂಬವೊಂದು ಅವರ ಪೂರ್ವಜರ ಮನೆಗೆ ವಾಸವಾಗಲು ಗಂಡ, ಹೆಂಡತಿ ಮತ್ತು ಅವರ ಚಿಕ್ಕ ಮಗ ಬಂದಿದ್ದರು. ಬಂದ ತಕ್ಷಣ ಗ್ರಾಮಸ್ಥರಲ್ಲಿ ಸಂತಸದ ಅಲೆ ಎದ್ದಿತು. ಏಕೆಂದರೆ ಈ ಕುಟುಂಬ ಬೇರೆ ಯಾರೂ ಅಲ್ಲ, ಅದೇ ಗ್ರಾಮದಲ್ಲಿ ವಾಸಿಸುವ ಹಳೆಯ ಜಮೀನ್ದಾರರ ಕುಟುಂಬ. ಗ್ರಾಮಸ್ಥರು ಅವರನ್ನು ತುಂಬ ಗೌರವಿಸಿದರು. ಎಲ್ಲವೂ ಸರಿಯಾಗಿ ನಡೆದಿತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಈ ಕುಟುಂಬದ ಮಗುವಿನ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು. ಹವಾಮಾನದಲ್ಲಿ ಬದಲಾವಣೆಯಾಗಿರಬೇಕೆಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ಕ್ರಮೇಣ ಹುಡುಗನ ಮುಖದಲ್ಲಿ ನೀಲಿಯಾಗತೊಡಗಿತು. ಮನೆಯವರು ಗಾಬರಿಗೊಂಡು ವೈದ್ಯರನ್ನು ಕರೆಸಿದರು. ವೈದ್ಯರಿಗೆ ಏನೂ ಅರ್ಥವಾಗದಿದ್ದಾಗ ಅವರ ಮಗುವಿನ ಅನಾರೋಗ್ಯವನ್ನು ಪತ್ತೆ ಹಚ್ಚಲು ಹತ್ತಿರದ ಆಸ್ಪತ್ರೆಗೆ ಕರೆತಂದರು. ಎಲ್ಲ ಪರೀಕ್ಷೆಗಳ ನಂತರವೂ ಏನೂ ಆಗಿದೆ ಎಂದು ಅರ್ಥ ಆಗಲಿಲ್ಲ. ಆಗ ಗ್ರಾಮದ ಕೆಲವು ಹಿರಿಯರು ಮಗುವಿನ ಸ್ಥಿತಿಯನ್ನು ನೋಡಿ ಓಜಾಗೆ ಹೋಗುವಂತೆ ಹೇಳಿದರು. ಇಂದಿಗೂ ಹಳ್ಳಿಗಳಲ್ಲಿ ಹಳೆಯ ಪದ್ಧತಿಯಂತೆ ಭೂತೋಚ್ಚಾಟನೆ ಮಾಡುವ ಪದ್ಧತಿ ಮುಂದುವರೆದಿದೆ. ಮಗುವಿನ ಓಜಾಗೆ ಹೋಗಲು ಕುಟುಂಬದ ಸದಸ್ಯರೆಲ್ಲರೂ ಒಪ್ಪಿಕೊಂಡರು. ಒಬ್ಬ ಬಾಬಾ ಹಳ್ಳಿಯ ಹತ್ತಿರದ ಬೆಟ್ಟದಲ್ಲಿ ವಾಸಿಸುತ್ತಿದ್ದನು. ಕಪ್ಪು ಜ್ಞಾನದಲ್ಲಿಯೂ ಮಗು ತನ್ನ ಕುಟುಂಬದೊಂದಿಗೆ ಆಶ್ರಮದ ಮೆಟ್ಟಿಲುಗಳನ್ನು ತಲುಪಿದ ತಕ್ಷಣ ಓಜಾ ಜೋರಾಗಿ ಕೂಗಲು ಪ್ರಾರಂಭಿಸಿತು. ಇಷ್ಟು ವರ್ಷಗಳಾದರೂ ನಿನ್ನ ಸೇಡು ತಣ್ಣಗಾಗಲಿಲ್ಲವೇಕೆ ಎಂದು ಕೇಳಿದ ಮಗುವಿನ ಹೆತ್ತವರು ಮತ್ತು ಊರಿನವರು ಭಯಗೊಂಡರು. ಇಲ್ಲಿಯವರೆಗೂ ಏನನ್ನೂ ಹೇಳದಿದ್ದರೂ ಬಾಬಾ ಏಕೆ ಕೋಪಗೊಳ್ಳುತ್ತಿದ್ದಾರೆಂದು ಅವರಿಗೆ ಅರ್ಥವಾಗಲಿಲ್ಲ. ಆದರೆ ಬಾಬಾ ಮಾಟಮಂತ್ರದಲ್ಲಿ ಪರಿಣಿತರಾಗಿದ್ದರು. ಈ ಕಾರಣದಿಂದಾಗಿ ಅವರು ಆಧ್ಯಾತ್ಮಿಕ ಶಕ್ತಿಯನ್ನು ಹೇಗೆ ಗುರುತಿಸಬೇಕೆಂದು ತಿಳಿದಿದ್ದರು. ಎಲ್ಲರೂ ಆಶ್ರಮವನ್ನು ಪ್ರವೇಶಿಸಿದರು. ಆದರೆ ಬಾಬಾ ಮಗುವನ್ನು ಹತ್ತಿರ ಬರುವಂತೆ ಹೇಳಿದರು. ಮಗುವಿನ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅವನ ಕಣ್ಣುಗಳು ಕೆಂಪವಾಗಿದ್ದವು. ಅವನ ದೇಹವು ನೀಲಿ ಬಣ್ಣದಾಗಿತ್ತು ಮತ್ತು ಅವನ ದೇಹ ಉಷ್ಣತೆಯು ಸಾಮಾನ್ಯ ಜ್ವರಕ್ಕಿಂತ ಹೆಚ್ಚಾಗಿತ್ತು. ಬಾಬಾ ವಿಭೂತಿಯನ್ನು ಎತ್ತಿ ಮಗುವಿನ ಮುಖದ ಮೇಲೆ ಎಸೆದನು. ಮಗುವು ನೆಲದ ಮೇಲೆ ಮಲಗಿ ತನ್ನ ಕೈಕಾಲುಗಳನ್ನು ಬಲವಾಗಿ ಚಲಿಸಲು ಪ್ರಾರಂಭಿಸಿತು. ಯಾರಿಗೂ ಏನನ್ನೂ ವಿವರಿಸದೆ ಬಾಬಾರವರು ಶಕ್ತಿಯಿಂದ ಮಗುವು ನೆಲದ ಮೇಲೆ ಮಲಗಿ ಇದ್ದಕ್ಕಿದ್ದಂತೆ ಮಗು ತನ್ನ ಕಾಲ್ಬೆರಳುಗಳ ಮೇಲೆ ನಿಂತಿತು. ಓಜಾಳನ್ನು ತನ್ನ ಹಳೆಯ ಹೆಸರಿನಿಂದ ಕರೆಯಿತು. ಆ ಪ್ರೇಮನಾಥ, ನಾನು ನಿನ್ನನ್ನು ನಾಶ ಮಾಡುತ್ತೇನೆ ಎಂದಿತು. ಹುಡುಗನ ಕೆಟ್ಟ ಧ್ವನಿಯನ್ನು ಕೇಳಿ ಅವನ ಹೆತ್ತವರು ಭಯಪಟ್ಟರು. ಆಗ ಭೂತ ವಿದ್ವಾಂಸರು ಮಂತ್ರ ಪಠಿಸುವ ಮೂಲಕ ಮಗುವಿನ ಮೇಲೆ ಹಿಡಿತ ಸಾಧಿಸಿದರು. ಆಗ ಊರಿನವರೆಲ್ಲರೂ, ಬಾಬಾ ಇದೆಲ್ಲ ಏನು? ಈ ಮಗು ಯಾಕೆ ಹೀಗೆ ಮಾಡುತ್ತಿದೆ? ಆಗ ಬಾಬಾ ಹೇಳುತ್ತಾನೆ, 70 ವರ್ಷಗಳ ಹಿಂದೆ ಕಳ್ಳತನದ ಆರೋಪದ ಮೇಲೆ ಜೀವಂತವಾಗಿ ಸುಟ್ಟು ಹಾಕಲ್ಪಟ್ಟ ಮಾಟಗಾತಿ ಈ ಮಗುವಿನ ದೇಹದಲ್ಲಿ ಬಂದಿದ್ದಾಳೆ ಎಂದು ಬಾಬಾ ಹೇಳಿದನು.